ಕಡತಗಳು, ಬೀದಿ ನಾಯಿಗಳು, ಹಾವಳಿಗಳು ಜಾಸ್ತಿ ಆಗಿದ್ದಾವೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ ಜನವರಿಯಿಂದ ಇಲ್ಲಿವರೆಗೆ 16,583 ಈ ಟೋಟಲ್ ಸೆಪ್ಟೆಂಬರ್ ಎಂಡ್ವರೆಗೂ ನಮ್ಮಲ್ಲಿ ಡಾಗ್ ಬೈಟ್ ಆಗಿದೆ. ಆದರೆ ಇಲ್ಲಿ ಯಾವುದೋ ಒಂದು ಸಾವುಗಳಾಗಿಲ್ಲ, ಎಲ್ಲರಿಗೂ ನಾವು ಚಿಕಿತ್ಸೆಗಳು ಕೊಟ್ಟಿದ್ದೀವಿ. ಯಾವುದೋ ಡಾಗ್ ಬೈಟಿಂದ ಯಾವುದೂ ಡೆತ್ ಆಗಿಲ್ಲ. ವಯೋಮಾನದವರು ನಮ್ಮ ಹತ್ರ ಸಿಗಲ್ಲ. ಯಾವುದು ಬೇಕಿದ್ರೆ ಇನ್ನೊಂದು ಸಲ ಕೊಡ್ತೀನಿ ವಯೋಮಾನದವ್ರದ್ದು. ಬಟ್ ಮಕ್ಕಳಲ್ಲೇ ಜಾಸ್ತಿ ಬೈಟ್ ಆಗುತ್ತೆ ಅನ್ನೋದು ಯಾಕೆ ಅಂತಂದರೆ, ಮಕ್ಕಳುಗಳು ಸ್ವಲ್ಪ ಅಶಕ್ತರಾಗಿರ್ತಾರಲ್ಲ, ಅಲ್ಲಿ ಅಟ್ಯಾಕ್ ಮಾಡೋದು ಜಾಸ್ತಿ. ನೀವು ಟಿ ವಿನಲ್ಲಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀರಿ, ಯಾವ ಮಕ್ಕಳಿಗೆ ದೊಡ್ಡವ್ರಿಗಿಂತ ಮಕ್ಕಳಲ್ಲೇ ಜಾಸ್ತಿ ಬೈಟ್ ಆಗ್ತಿರೋದು. ಅದನ್ನು ಮಾಹಿತಿಗಳು ತರಿಸ್ಕೊಂಡು ಕೊಡ್ತೀನಿ ನಮಗೆ. ಎಲ್ಲ ಸ್ಟಾಕ್ ಇದೆ ನಮ್ಮಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 5 ವಯಲ್ಲು ARV ಇರುತ್ತೆ. ಮತ್ತು ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆ ಅಂದರೆ ಜನರಲ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಕಡೆಯೂ ನಾವು ರಿಗ್ ಅಂತ ಇದೆ, ಅಂದರೆ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ, ಅದು ಎಲ್ಲ ಕಡೆ ಕೊಡೋಲ್ಲ, ಏಕೆಂದರೆ ಅದು ಇಟ್ಸ್ ಕಾಸ್ಟ್ಲಿ. ನಾವೇನು ಮಾಡ್ತೀವಿ, ಬಂದವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸ್ತೀವಿ. ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು ಮಿನಿಮಮ್ 10 ವಯಲ್ಲು ರಿಗ್ ಇರುತ್ತೆ. ರಿಗ್ ಅಂದರೆ ರೇಬಿಸ್ ಇಮ್ಯುನೋಗ್ಲೋಬುಲಿನ್. ಇದು ರೇಬಿಡ್ ಡಾಗ್ ಕಚ್ಚಿದಾಗ ಕೊಡಲೇಬೇಕಾದಂಥ ಔಷಧಿ. ಇದನ್ನು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಸ್ಟಾಕ್ ಇದ್ದೀವಿ. ಸ್ಟಾಕ್ ಬಗ್ಗೆ ನಾನು ಈಗ ಸಡನ್ನಾಗಿ ಕೇಳ್ತಾ ಇದ್ದೀರಿ, ಮಾಹಿತಿ ಇಲ್ಲ. ಬಟ್ ಎಲ್ಲ ಕಡೆ ಇದೆ. ನಾವು ಪ್ರತಿ ವಾರನೂ ಕೂಡ ಅದು ಸೂಪರ್ವೈಸ್ ಮಾಡ್ತಾಯಿದ್ದೀವಿ. ರಿಗ್ಗು ಮತ್ತು ರೇಬಿಸ್ ವ್ಯಾಕ್ಸಿನ್ನು ಮತ್ತು ಆ್ಯಂಟಿ ಸ್ನೇಕ್ ವಿನಮು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 20 ವಯಲ್ಲು ಇಡಿಸಿದ್ದೀವಿ. ಬಂದ ತಕ್ಷಣ ಯಾವುದಾದ್ರು ಸ್ನೇಕ್ ಬೈಟ್ ಆಯಿತು ಅಂತಂದರೆ 10 ವಯಲ್ನ ಅವ್ರಿಗೆ ಫಸ್ಟ್ ಕೊಟ್ಟು ಅಲ್ಲಿಂದ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಕಳಿಸ್ತಾಯಿದ್ವಿ. ಇದು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾದಂಥ ಕಾರ್ಯಕ್ರಮಗಳು. ಅಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋ ಅಂಥ ಇದು ಇವ್ರಿಗೆ ಸೇರೋದು, ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕು ಪಂಚಾಯತಿ EO ಅವ್ರಿಗೆ. ಅಲ್ಲೇನಂತಂದರೆ ಈ ಬ್ರೀಡಿಂಗ್ ಆಗದೇ ಇರೋಂಗೆ ನೋಡ್ಕೋಬೇಕು ಅಂತಂದರೆ ಕ್ಯಾಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದನ್ನು ಪಂಚಾಯತಿ ವತಿಯಿಂದ ಅವ್ರು ಮಾಡಬೇಕು. ನಮ್ಮ ವತಿಯಿಂದ ನಾವು ಅವ್ರಿಗೆ ಲೆಟ್ರ್ ಬರಿತಾ ಇದ್ದೀವಿ. ಲೆಟ್ರ್ ಬರೆದ್ರೆ ಏನೂ ಪ್ರಯೋಜನ ಆಗಲ್ಲ. ಬಟ್ ಅಲ್ಲಿಂದ ನಮಗೆ ಸೂಕ್ತ ರೀತಿಯಲ್ಲಿ ಕ್ಯಾಸ್ಟ್ರೇಷನ್ ಮಾಡಿದ್ರೆ, ನೆಕ್ಸ್ಟು ಬ್ರೀಡಿಂಗ್ ಆಗದೇ ಇರೋಂಗೆ ನೋಡ್ಕೊಂಡ್ರೆ, ನೆಕ್ಸ್ಟು ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡೋ ಇದಾಗುತ್ತೆ. ಇದು EO ಅವರಿಂದ ಆಗಬೇಕಾದಂಥ ಕೆಲಸಗಳು. ಇವಾಗ ಅಲ್ಗೂರಲ್ಲಿ ಸರ್ ಒಂದೇ ದಿನ 3 ದಿನದಲ್ಲಿ 15 ಜನಕ್ಕೆ ಈ ಥರದಲ್ಲೂ ಜಾಸ್ತಿ ಆಗ್ತಾಯಿದೆ. ಇಲ್ಲ, ಅದೊಂದೇ ಪ್ರಕರಣ ನಮಗೆ ಬಂದಿರೋದು. ಬಂದ ತಕ್ಷಣ ಏನು ಮಾಡೋದು, ಮೊದಲು 8 ಜನಕ್ಕೆ ಮಳವಳ್ಳಿ ತಾಲೂಕಿಗೆ ಕಳಿಸಿ ಅವ್ರಿಗೆ ಚಿಕಿತ್ಸೆ ನಡೆಸಿದ್ರು. ಇನ್ನು 10 ಜನಕ್ಕೆ ಅಲ್ಲೇ ಚಿಕಿತ್ಸೆ ಕೊಟ್ಟಿದ್ದರು. ಗೊತ್ತಾದ ತಕ್ಷಣ ಈ 10 ಜನನೂ ನಾವು ಕಳಿಸಿ ಮಳವಳ್ಳಿಗೆ ಒಟ್ಟು 18 ಜನಕ್ಕೂ ಕೂಡ ನಾವು ರಿಗ್ಗನ್ನು ಕೊಡಿಸಿದ್ವಿ. ಯಾಕೆಂದರೆ ಇದು ರೇಬಿಡ್ ಡಾಗೋ ಅಥವಾ ಇಲ್ವೋ ಅಂತ ಗೊತ್ತಿಲ್ಲ. ಈಗ ಕೆಲವರು ಹೇಳ್ತಾರೆ, ಯಾವುದೋ ಒಂದು 2 ನಾಯಿ ಬಂದು ಅವ್ರಿಗೊಂದು 4 ಜನ ಕಚ್ಚಿದ್ರು, ಇವ್ರಿಗೊಂದು 4 ಜನ ಕಚ್ಚಿದ್ರು, ಇನ್ನೊಂದು ಬೀದಿನಲ್ಲೋ ಕಚ್ಚಿತು ಅಂತ. ವಾಟ್ ಎವರ್ ಇಟ್ ಮೇ ಬಿ, ಕನ್ಸಿಡರ್ ದಿಸ್ ಆಸ್ ಎ ರೇಬಿಡ್ ಡಾಗ್ ಅಂದ್ಬಿಟ್ಟು ಅಂತ ಹೇಳಿ ಅವ್ರಿಗೆ ನಾನೇ ಖುದ್ದಾಗಿ ತಾಲೂಕು ಹೆಲ್ತ್ ಆಫೀಸರ್ಗೆ ಹೇಳ್ಬಿಟ್ಟು ಮಳವಳ್ಳಿಗೆ ಕಳಿಸಿ ಪ್ರತಿಯೊಬ್ಬರಿಗೂ ರಿಗ್ ಇಂಜೆಕ್ಷನ್ಸ್ ಕೊಡಿಸಿದ್ವಿ. ನಾಯಿ ಕಡತಗಳು, ಬೀದಿ ನಾಯಿಗಳು, ಹಾವಳಿಗಳು ಜಾಸ್ತಿ ಆಗಿದ್ದಾವೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ ಜನವರಿಯಿಂದ ಇಲ್ಲಿವರೆಗೆ 16,583 ಈ ಟೋಟಲ್ ಸೆಪ್ಟೆಂಬರ್ ಎಂಡ್ವರೆಗೂ ನಮ್ಮಲ್ಲಿ ಡಾಗ್ ಬೈಟ್ ಆಗಿದೆ. ಆದರೆ ಇಲ್ಲಿ ಯಾವುದೋ ಒಂದು ಸಾವುಗಳಾಗಿಲ್ಲ, ಎಲ್ಲರಿಗೂ ನಾವು ಚಿಕಿತ್ಸೆಗಳು ಕೊಟ್ಟಿದ್ದೀವಿ. ಯಾವುದೋ ಡಾಗ್ ಬೈಟಿಂದ ಯಾವುದೂ ಡೆತ್ ಆಗಿಲ್ಲ. ವಯೋಮಾನದವರು ನಮ್ಮ ಹತ್ರ ಸಿಗಲ್ಲ. ಯಾವುದು ಬೇಕಿದ್ರೆ ಇನ್ನೊಂದು ಸಲ ಕೊಡ್ತೀನಿ ವಯೋಮಾನದವ್ರದ್ದು. ಬಟ್ ಮಕ್ಕಳಲ್ಲೇ ಜಾಸ್ತಿ ಬೈಟ್ ಆಗುತ್ತೆ ಅನ್ನೋದು ಯಾಕೆ ಅಂತಂದರೆ, ಮಕ್ಕಳುಗಳು ಸ್ವಲ್ಪ ಅಶಕ್ತರಾಗಿರ್ತಾರಲ್ಲ, ಅಲ್ಲಿ ಅಟ್ಯಾಕ್ ಮಾಡೋದು ಜಾಸ್ತಿ. ನೀವು ಟಿ ವಿನಲ್ಲಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀರಿ, ಯಾವ ಮಕ್ಕಳಿಗೆ ದೊಡ್ಡವ್ರಿಗಿಂತ ಮಕ್ಕಳಲ್ಲೇ ಜಾಸ್ತಿ ಬೈಟ್ ಆಗ್ತಿರೋದು. ಅದನ್ನು ಮಾಹಿತಿಗಳು ತರಿಸ್ಕೊಂಡು ಕೊಡ್ತೀನಿ ನಮಗೆ. ಎಲ್ಲ ಸ್ಟಾಕ್ ಇದೆ ನಮ್ಮಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 5 ವಯಲ್ಲು ARV ಇರುತ್ತೆ. ಮತ್ತು ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆ ಅಂದರೆ ಜನರಲ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಕಡೆಯೂ ನಾವು ರಿಗ್ ಅಂತ ಇದೆ, ಅಂದರೆ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ, ಅದು ಎಲ್ಲ ಕಡೆ ಕೊಡೋಲ್ಲ, ಏಕೆಂದರೆ ಅದು ಇಟ್ಸ್ ಕಾಸ್ಟ್ಲಿ. ನಾವೇನು ಮಾಡ್ತೀವಿ, ಬಂದವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸ್ತೀವಿ. ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು ಮಿನಿಮಮ್ 10 ವಯಲ್ಲು ರಿಗ್ ಇರುತ್ತೆ. ರಿಗ್ ಅಂದರೆ ರೇಬಿಸ್ ಇಮ್ಯುನೋಗ್ಲೋಬುಲಿನ್. ಇದು ರೇಬಿಡ್ ಡಾಗ್ ಕಚ್ಚಿದಾಗ ಕೊಡಲೇಬೇಕಾದಂಥ ಔಷಧಿ.
ಇದನ್ನು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಸ್ಟಾಕ್ ಇದ್ದೀವಿ. ಸ್ಟಾಕ್ ಬಗ್ಗೆ ನಾನು ಈಗ ಸಡನ್ನಾಗಿ ಕೇಳ್ತಾ ಇದ್ದೀರಿ, ಮಾಹಿತಿ ಇಲ್ಲ. ಬಟ್ ಎಲ್ಲ ಕಡೆ ಇದೆ. ನಾವು ಪ್ರತಿ ವಾರನೂ ಕೂಡ ಅದು ಸೂಪರ್ವೈಸ್ ಮಾಡ್ತಾಯಿದ್ದೀವಿ. ರಿಗ್ಗು ಮತ್ತು ರೇಬೀಸ್ ವ್ಯಾಕ್ಸಿನ್ನು ಮತ್ತು ಆ್ಯಂಟಿಸ್ನೇಕ್ವಿನಮ್ಮು ಪ್ರತಿ ಪ್ರಾಥಮಿಕ ಆರೋಗ್ಯದಲ್ಲೂ 20 ವೈಲ್ ಇಡಿಸಿದ್ದೀವಿ. ಬಂದ ತಕ್ಷಣ ಯಾವುದಾದ್ರು ಸ್ನೇಕ್ ಬೈಟ್ ಆಯಿತು ಅಂತಂದರೆ 10 ವೈಲ್ನ ಅವ್ರಿಗೆ ಫಸ್ಟ್ ಕೊಟ್ಟು ಅಲ್ಲಿಂದ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಕಳಿಸ್ತಾಯಿದ್ದೀವಿ. ಇದು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾದಂಥ ಕಾರ್ಯಕ್ರಮಗಳು. ಅಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋ ಅಂಥ ಇದು ಇವ್ರಿಗೆ ಸೇರೋದು, ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕು ಪಂಚಾಯತಿ ಅವ್ರಿಗೆ. ಅಲ್ಲೇನಂತಂದರೆ ಈ ಬ್ರೀಡಿಂಗ್ ಆಗದೇ ಇರೋ ನೋಡ್ಕೋಬೇಕು ಅಂತಂದರೆ ಕ್ಯಾಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದನ್ನು ಪಂಚಾಯತಿ ವತಿಯಿಂದ ಅವ್ರು ಮಾಡಬೇಕು. ನಮ್ಮ ವತಿಯಿಂದ ನಾವು ಅವ್ರಿಗೆ ಲೆಟ್ರ್ ಬರಿತಾ ಇದ್ದೀವಿ. ಲೆಟ್ರ್ ಬರೆದ್ರೆ ಏನೂ ಪ್ರಯೋಜನ ಆಗೋಲ್ಲ. ಬಟ್ ಅಲ್ಲಿಂದ ನಮಗೆ ಸೂಕ್ತ ರೀತಿಯಲ್ಲಿ ಕ್ಯಾಸ್ಟ್ರೇಷನ್ ಮಾಡಿದ್ರೆ, ನೆಕ್ಸ್ಟು ಬ್ರೀಡಿಂಗ್ ಆಗದೇ ಇರೋಂಗೆ ನೋಡ್ಕೊಂಡ್ರೆ, ನೆಕ್ಸ್ಟು ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡೋ ಇದಾಗುತ್ತೆ. ಇದು ಅವರಿಂದ ಆಗಬೇಕಾದಂಥ ಕೆಲಸಗಳು. ಇವಾಗ ಅಲ್ಗೂರಲ್ಲಿ ಸರ್ ಒಂದೇ ದಿನ ಒಂದು 3 ದಿನದಲ್ಲಿ 15 ಜನಕ್ಕೆ ಈ ಥರದಲ್ಲೂ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅದೊಂದೇ ಪ್ರಕರಣ ನಮಗೆ ಬಂದಿರೋದು. ಬಂದ ತಕ್ಷಣ ಏನು ಮಾಡೋದು, ಮೊದಲು 8 ಜನಕ್ಕೆ ಮಳವಳ್ಳಿ ತಾಲೂಕಿಗೆ ಕಳಿಸಿ ಅವ್ರಿಗೆ ಚಿಕಿತ್ಸೆ ನೀಡಿಸಿದ್ರು. ಇನ್ನು 10 ಜನಕ್ಕೆ ಅಲ್ಲೇ ಚಿಕಿತ್ಸೆ ಕೊಟ್ಟಿದ್ದರು. ಗೊತ್ತಾದ ತಕ್ಷಣ ಈ 10 ಜನನೂ ನಾವು ಕಳಿಸಿ ಮಳವಳ್ಳಿಗೆ ಒಟ್ಟು 18 ಜನಕ್ಕೂ ಕೂಡ ನಾವು ರಿಗ್ಗನ್ನು ಕೊಡಿಸಿದ್ವಿ. ಯಾಕೆಂದರೆ ಇದು ರೇಬಿಡ್ ಡಾಗೋ ಅಥವಾ ಇಲ್ವೋ ಅಂತ ಗೊತ್ತಿಲ್ಲ. ಈಗ ಕೆಲವರು ಹೇಳ್ತಾರೆ ಯಾವುದೋ ಒಂದು 2 ನಾಯಿ ಬಂದು ಅವ್ರಿಗೊಂದು 4 ಜನ ಕಚ್ಚಿದ್ರು, ಇವ್ರಿಗೊಂದು 4 ಜನ ಕಚ್ಚಿದ್ರು, ಇನ್ನೊಂದು ಬೀದಿನಲ್ಲೋ ಕಚ್ಚಿತು ಅಂತ. ವಾಟ್ ಎವರ್ ಇಟ್ ಮೇ ಬಿ, ಕನ್ಸಿಡರ್ ದಿಸ್ ಆಸ್ ಎ ರೇಬಿಡ್ ಡಾಗ್ ಅಂದ್ಬಿಟ್ಟು ಅಂತ ಹೇಳಿ ಅವ್ರಿಗೆ ನಾನೇ ಖುದ್ದಾಗಿ ತಾಲೂಕು ಹೆಲ್ತ್ ಆಫೀಸರ್ಗೆ ಹೇಳ್ಬಿಟ್ಟು ಮಳವಳ್ಳಿಗೆ ಕಳಿಸಿ ಪ್ರತಿಯೊಬ್ಬರಿಗೂ ರಿಗ್ ಇಂಜೆಕ್ಷನ್ಸ್ ಕೊಡಿಸಿದ್ವಿ. ನಾಯಿ ಕಡಿತಗಳು, ಬೀದಿ ನಾಯಿಗಳು, ಹಾವಳಿಗಳು ಜಾಸ್ತಿ ಆಗಿದ್ದಾವೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ ಜನವರಿಯಿಂದ ಇಲ್ಲಿವರೆಗೆ 16,583 ಈ ಟೋಟಲ್ ಸೆಪ್ಟೆಂಬರ್ ಎಂಡ್ವರೆಗೂ ನಮ್ಮಲ್ಲಿ ಡಾಗ್ ಬೈಟ್ ಆಗಿದೆ. ಆದರೆ ಇಲ್ಲಿ ಯಾವುದೋ ಒಂದು ಸಾವುಗಳಾಗಿಲ್ಲ. ಎಲ್ಲರಿಗೂ ನಾವು ಚಿಕಿತ್ಸೆಗಳು ಕೊಟ್ಟಿದ್ದೀವಿ. ಯಾವುದೂ ಡಾಗ್ ಬೈಟಿಂದ ಯಾವುದೂ ಡೆತ್ ಆಗಿಲ್ಲ. ವಯೋಮಾನದವರು ನಮ್ಮ ಹತ್ರ ಸಿಗಲ್ಲ. ಯಾವುದು ಬೇಕಿದ್ರೆ ಇನ್ನೊಂದು ಸಲ ಕೊಡ್ತೀನಿ ವಯೋಮಾನದವ್ರದ್ದು. ಬಟ್ ಮಕ್ಕಳಲ್ಲೇ ಜಾಸ್ತಿ ಬೈಟ್ ಆಗುತ್ತೆ ಅನ್ನೋದು ಯಾಕೆ ಅಂತಂದರೆ, ಮಕ್ಕಳುಗಳು ಸ್ವಲ್ಪ ಅಶಕ್ತರಾಗಿರ್ತಾರಲ್ಲ, ಅಲ್ಲಿ ಅಟ್ಯಾಕ್ ಮಾಡೋದು ಜಾಸ್ತಿ. ನೀವು ಟಿ ವಿನಲ್ಲಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀರಿ, ಯಾವ ಮಕ್ಕಳಿಗೆ ದೊಡ್ಡವ್ರಿಗಿಂತ ಮಕ್ಕಳಲ್ಲೇ ಜಾಸ್ತಿ ಬೈಟ್ ಆಗ್ತಿರೋದು. ಅದನ್ನು ಮಾಹಿತಿಗಳು ತರಿಸ್ಕೊಂಡು ಕೊಡ್ತೀನಿ ನಮಗೆ. ಎಲ್ಲ ಸ್ಟಾಕ್ ಇದೆ ನಮ್ಮಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 5 ವೈಯಲ್ಲೂ ARV ಇರುತ್ತೆ. ಮತ್ತು ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆ ಅಂದರೆ ಜನರಲ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಕಡೆಯೂ ನಾವು ರಿಗ್ ಅಂತ ಇದೆ, ಅಂದರೆ ರೇಬೀಸ್ ಇಮ್ಯುನೋಗ್ಲೋಬುಲಿನ್ ಅಂತ. ಅದು ಎಲ್ಲ ಕಡೆ ಕೊಡೋಲ್ಲ, ಏಕೆಂದರೆ ಅದು ಇಟ್ಸ್ ಕಾಸ್ಟ್ಲಿ. ನಾವೇನು ಮಾಡ್ತೀವಿ, ಬಂದವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸ್ತೀವಿ. ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಮಿನಿಮಮ್ 10 ವೈಯಲ್ಲೂ ರಿಗ್ ಇರುತ್ತೆ. ರಿಗ್ ಅಂದರೆ ರೇಬೀಸ್ ಇಮ್ಯುನೋಗ್ಲೋಬುಲಿನ್. ಇದು ರೇಬಿಡ್ ಡಾಗ್ ಕಚ್ಚಿದಾಗ ಕೊಡಲೇಬೇಕಾದಂಥ ಔಷಧಿ. ಇದನ್ನು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಸ್ಟಾಕ್ ಇದ್ದೀವಿ. ಸ್ಟಾಕ್ ಬಗ್ಗೆ ನಾನು ಈಗ ಸಡನ್ನಾಗಿ ಕೇಳ್ತಾ ಇದ್ದೀರಿ, ಮಾಹಿತಿ ಇಲ್ಲ. ಬಟ್ ಎಲ್ಲ ಕಡೆ ಇದೆ. ನಾವು ಪ್ರತಿ ವಾರನೂ ಕೂಡ ಅದು ಸೂಪರ್ವೈಸ್ ಮಾಡ್ತಾಯಿದ್ದೀವಿ. ರಿಗ್ಗು ಮತ್ತು ರೇಬೀಸ್ ವ್ಯಾಕ್ಸಿನ್ನು ಮತ್ತು ಆ್ಯಂಟಿಸ್ನೇಕ್ವಿನಮ್ಮು ಪ್ರತಿ ಪ್ರಾಥಮಿಕ ಆರೋಗ್ಯದಲ್ಲೂ 20 ವೈಲ್ ಇಡಿಸಿದ್ದೀವಿ. ಬಂದ ತಕ್ಷಣ ಯಾವುದಾದ್ರು ಸ್ನೇಕ್ ಬೈಟ್ ಆಯಿತು ಅಂತಂದರೆ 10 ವೈಲ್ನ ಅವ್ರಿಗೆ ಫಸ್ಟ್ ಕೊಟ್ಟು ಅಲ್ಲಿಂದ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಕಳಿಸ್ತಾಯಿದ್ದೀವಿ. ಇದು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾದಂಥ ಕಾರ್ಯಕ್ರಮಗಳು. ಅಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋ ಅಂಥ ಇದು ಇವ್ರಿಗೆ ಸೇರೋದು, ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕು ಪಂಚಾಯತಿ ಅವ್ರಿಗೆ. ಅಲ್ಲೇನಂತಂದರೆ ಈ ಬ್ರೀಡಿಂಗ್ ಆಗದೇ ಇರೋ ನೋಡ್ಕೋಬೇಕು ಅಂತಂದರೆ ಕ್ಯಾಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದನ್ನು ಪಂಚಾಯತಿ ವತಿಯಿಂದ ಅವ್ರು ಮಾಡಬೇಕು. ನಮ್ಮ ವತಿಯಿಂದ ನಾವು ಅವ್ರಿಗೆ ಲೆಟ್ರ್ ಬರಿತಾ ಇದ್ದೀವಿ. ಲೆಟ್ರ್ ಬರೆದ್ರೆ ಏನೂ ಪ್ರಯೋಜನ ಆಗೋಲ್ಲ. ಬಟ್ ಅಲ್ಲಿಂದ ನಮಗೆ ಸೂಕ್ತ ರೀತಿಯಲ್ಲಿ ಕ್ಯಾಸ್ಟ್ರೇಷನ್ ಮಾಡಿದ್ರೆ, ನೆಕ್ಸ್ಟು ಬ್ರೀಡಿಂಗ್ ಆಗದೇ ಇರೋಂಗೆ ನೋಡ್ಕೊಂಡ್ರೆ, ನೆಕ್ಸ್ಟು ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡೋ ಇದಾಗುತ್ತೆ. ಇದು ಅವರಿಂದ ಆಗಬೇಕಾದಂಥ ಕೆಲಸಗಳು. ಇವಾಗ ಅಲ್ಗೂರಲ್ಲಿ ಸರ್ ಒಂದೇ ದಿನ ಒಂದು 3 ದಿನದಲ್ಲಿ 15 ಜನಕ್ಕೆ ಈ
ಥರದಲ್ಲೂ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅದೊಂದೇ ಪ್ರಕರಣ ನಮಗೆ ಬಂದಿರೋದು. ಬಂದ ತಕ್ಷಣ ಏನು ಮಾಡೋದು, ಮೊದಲು 8 ಜನಕ್ಕೆ ಮಳವಳ್ಳಿ ತಾಲೂಕಿಗೆ ಕಳಿಸಿ ಅವರಿಗೆ ಚಿಕಿತ್ಸೆ ನಡೆಸಿದರು. ಇನ್ನು 10 ಜನಕ್ಕೆ ಅಲ್ಲೇ ಚಿಕಿತ್ಸೆ ಕೊಟ್ಟಿದ್ದರು. ಗೊತ್ತಾದ ತಕ್ಷಣ ಈ 10 ಜನನೂ ನಾವು ಕಳಿಸಿ ಮಳವಳ್ಳಿಗೆ ಒಟ್ಟು 18 ಜನಕ್ಕೂ ಕೂಡ ನಾವು ರಿಗ್ಗನ್ನು ಕೊಡಿಸಿದ್ವಿ. ಯಾಕೆಂದರೆ ಇದು ರೇಬಿಡ್ ಡಾಗೋ ಅಥವಾ ಇಲ್ಲವೋ ಅಂತ ಗೊತ್ತಿಲ್ಲ. ಈಗ ಕೆಲವರು ಹೇಳ್ತಾರೆ ಯಾವುದೋ ಒಂದು 2 ನಾಯಿ ಬಂದು ಅವ್ರಿಗೊಂದು 4 ಜನ ಕಚ್ಚಿದ್ರು, ಇವ್ರಿಗೊಂದು 4 ಜನ ಕಚ್ಚಿದ್ರು, ಇನ್ನೊಂದು ಬೀಜನಲ್ಲೋ ಕಚ್ಚಿತು ಅಂತ. ವಾಟ್ ಎವರ್ ಇಟ್ ಮೇ ಬಿ, ಕನ್ಸಿಡರ್ ದಿಸ್ ಆಸ್ ಎ ರೇಬಿಡ್ ಡಾಗ್ ಅಂದ್ಬಿಟ್ಟು ಅಂತ ಹೇಳಿ ಅವ್ರಿಗೆ ನಾನೇ ಖುದ್ದಾಗಿ ತಾಲೂಕು ಹೆಲ್ತ್ ಆಫೀಸರ್ಗೆ ಹೇಳ್ಬಿಟ್ಟು ಮಳವಳ್ಳಿಗೆ ಕಳಿಸಿ ಪ್ರತಿಯೊಬ್ಬರಿಗೂ ರಿಗ್ ಇಂಜೆಕ್ಷನ್ಸ್ ಕೊಡಿಸಿದ್ದೀನಿ.